ಓಶೋ ಭಗವಾನ್ ಹೇಳ್ತಾರೆ, ಜಗತ್ತಿನಲ್ಲಿ ಯುದ್ಧಗಳು ಮತ್ತು ಕೋಮು ಗಲಭೆಗಳು, ಜನಗಳ ಮಧ್ಯದಲ್ಲಿ ನಡೀತಕ್ಕಂಥ ಕ್ರೋಧಗಳು, ಅವಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡದೇ ಇರತಕ್ಕಂಥದ್ದು. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡದೇ ಇರತಕ್ಕಂಥದ್ದನ್ನ ತಡೀತಕ್ಕಂಥವರು ಪ್ರಮುಖವಾಗಿ ಇಬ್ಬರು. ಒಂದು ಧಾರ್ಮಿಕ ಮುಖಂಡರು, ಇನ್ನೊಂದು ರಾಜಕೀಯ ಮುಖಂಡರು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರ್ತಕ್ಕಂಥ ಕೋಮು ಗಲಭೆಗೆ ಕಾರಣ ಯಾರು? ನೀವೊಂದು ಸಲ ಆಲೋಚನೆ ಮಾಡಿ ನೋಡಿ. ಅದಕ್ಕೆ ಧಾರ್ಮಿಕ ಮುಖಂಡರೇ ಕಾರಣ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಎರಡು ಕಾರಣ ರಾಜಕೀಯ ಮುಖಂಡರು. ಇಸ್ರೇಲ್ ವಾರ್ಗೆ ಅದಕ್ಕೂ ಧರ್ಮ. ಹೀಗೆ ಪ್ರತಿಯೊಂದು ಪುರಾಣದಿಂದ ಇತಿಹಾಸದವರೆಗೆ ಇವತ್ತಿಗೂ ನೋಡಿ, ಈ ಯುದ್ಧಗಳು, ಈ ಕೋಮು ಗಲಭೆಗಳು, ಮನುಷ್ಯರ ನಡುವೆ ದ್ವೇಷ, ಆಕ್ರೋಶ, ಆವೇಶ, ಹೊಟ್ಟೆಕಿಚ್ಚು ಇವೆಲ್ಲ ಉದ್ಭವಿಸಿರೋದೇ ಮುಖ್ಯವಾಗಿ ಈ ಅಧಿಕಾರ ಲಾಲಸೆಯ ಈ ಜನಗಳಿಂದ. ಇವರೇ ಮೂಲ ಕಾರಣ. ಇವರು ನಿಮ್ಮನ್ನು ತಾವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ನಿನ್ನ ಜಾತಿ ದೊಡ್ಡದು, ನಿನ್ನ ಧರ್ಮ ದೊಡ್ಡದು ಅಂತ ಹೇಳಿ 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 ನಿನ್ನ ನಂಬಿಸ್ತಾರೆ. ಅಕಸ್ಮಾತ್ ನೀವು ಅವರ ಮಾತನ್ನು ನಂಬೋದಿಲ್ಲ ಅಂತ ಗೊತ್ತಾದಾಗ ನಿಮಗೆ ಅವರು ಕೊಡ್ತಕ್ಕಂಥದ್ದು ಮದ್ಯವನ್ನು ಕುಡ್ದೋನು ಯಾವತ್ತೂ ಸಹ ಸ್ವತಂತ್ರವಾಗಿ ಆಲೋಚನೆ ಮಾಡಲಾರ. ಒಂದು ಸಲ ಕುಡಿದ ಮೇಲೆ ಅವನು ಸದಾ ನಿಶೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಅವನು ಇಷ್ಟಪಡ್ತಾನೆ. ಹಂಗಾದರೆ ಮದ್ಯಪಾನ ಕೆಡ್ತ? ಗಾಂಧೀಜಿಯವರು ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೇಳಿದರು. ಅವ್ರದ್ದು ಅದೊಂದು ಆಂದೋಲನವೇ ಇತ್ತು, ಆದರೂ ನಿಷೇಧ ಆಗಲಿಲ್ಲ. ಅವರೇ ಇಷ್ಟಪಟ್ಟು ಕೂರಿಸಿದಂಥ ಪ್ರಧಾನಮಂತ್ರಿಗಳು ಅವರ ಮಾತನ್ನು, ಎಲ್ಲ ಮಾತನ್ನು ಕೇಳ್ತಿದ್ದವರು, ಮದ್ಯಪಾನ ನಿಷೇಧದ ಮಾತನ್ನು ಅವ್ರ ಮಾತನ್ನು ಕೇಳಲಿಲ್ಲ. ಮದ್ಯಪಾನ ಅತ್ಯಗತ್ಯ ಅಂತಕ್ಕಂಥ ಮಾತುಗಳು ಕೇಳಿಬಂತು. ಕೆಲವರು ಹೇಳ್ತಾರೆ, ರಾಮನ ಕಾಲದಲ್ಲಿ ಮದ್ಯಪಾನ ಇರಲಿಲ್ಲ, ಕಳ್ತನ ಇರಲಿಲ್ಲ, ದರೋಡೆ ಇರಲಿಲ್ಲ, ಇವೆಲ್ಲ ಇರಲಿಲ್ಲ ಅಂತ ಹೇಳಿದ್ರೆ, ರಾಮರಸ ಕುಡಿತಾಯಿದ್ರು ರಾಮನ ಕಾಲದಲ್ಲಿ ಅಂತ. ಅದು ಸುಳ್ಳು. ರಾಮನ ಕಾಲದಲ್ಲೆಲ್ಲ ಸ್ವಾಮಿ ರಾಮರಸ ಕುಡಿತಿದ್ದು, ಎಲ್ಲ ಕಾಲದಲ್ಲೂ ಕುಡಿತಿದ್ರು. ಅದಕ್ಕೆ ಯಾರು ಆ ಕಾಲದಲ್ಲಿ ಈ ಮದ್ಯ ಅಂತಕ್ಕಂಥದ್ದು ಇವತ್ತಿನ ಮದ್ಯ ಅಲ್ಲ, ಅವತ್ತು ಕುಡಿತಿದ್ದು ಹೆಂಡ ಅಥವಾ ನೀರ, ಈ ಥರದನ್ನ ಕುಡಿತಾಯಿದ್ರು. ಅದಕ್ಕೆ ಯಾರು ವಿಷ್ಣು ಭಕ್ತರಾಗಿದ್ರೋ, ರಾಮನ ಭಕ್ತರಾಗಿದ್ರೋ, ಅದನ್ನು ಕುಡಿದು ಆ ನೆಶೆಯಲ್ಲಿದ್ದಾಗ ಆ ಕುಡಿತಕ್ಕಂಥ ದ್ರವಕ್ಕೆ ರಾಮರಸ ಅಂತ ಹೇಳಿದ್ರು. ಯಾರು ಶಿವನ ಭಕ್ತರಾಗಿದ್ದರು ಅವರು ಸೋಮರಸ ಅಂತ ಹೇಳಿದ್ರು. ಅದೊಂದು ಸಂತೋಷ, ಅನಿಶೆ. ಅಷ್ಟು ಬಿಟ್ಟರೆ ರಾಮ ತನ್ನ ಕಾಲದಲ್ಲಿ ರಾಮನ ರಸ ತಯಾರು ಮಾಡಿ ಕೂಡಿಸ್ಲಿಲ್ಲ. ಇವತ್ತು ನೀವು ಪುರಾಣ ಇತಿಹಾಸ ಕಾಲದಿಂದನೂ ಒಂದು ಸಲ ಸ್ವತಂತ್ರವಾಗಿ ಆಲೋಚನೆ ಮಾಡಿ. ಯಾವತ್ತೂ ಕುಡುಕರಾಗಿದ್ದಂಥವರು, ಕುಡಿತಾ ಇದ್ದಂಥವರು ಯಾರು? ರಾಕ್ಷಸರು, ಖಳನಾಯಕರು. ರಾವಣ ಕುಡಿತಾ ಇದ್ದ, ರಾಮ ಅಲ್ಲ ಕುಡಿತಿದ್ದು. ಯಾರು ಹೇಳಿದ್ರು ರಾಮನ ಕುಡಿತಾ ಇದ್ದ ಅಂತ? ತಲೆ ಇಲ್ಲದು ಮನುಷ್ಯ ಇವತ್ತು ಮನೆ ಒಳಗಡೆ ಸೇರ್ಕೊಂಡವನೇ, ಹೊರಗಡೆ ಬರೋಕ್ಕೆ ಭಯ. ಇಲ್ಲದೇ ಇರೋದೆಲ್ಲ ಮಾತಾಡಬಾರ್ದು, ಕಲ್ಪನೆ ಮಾಡ್ಕೊಂಡು ಮಾತಾಡಬಾರ್ದು, ಏನೋ ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡು ಮಾತಾಡಬಾರ್ದು, ಸತ್ಯವನ್ನು ಮಾತಾಡಬೇಕು. ಸತ್ಯ ಮನುಷ್ಯನಿಗೆ ಅತ್ಯಗತ್ಯ. ಸತ್ಯ ಹೇಳ್ತಾ ಈ ಜಗತ್ತನ್ನು ಉದ್ಧರಿಸಬೇಕು. ನಾವು ನಮಗೋಸ್ಕರ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು, ಒಳ್ಳೆಯದಾಗಬೇಕು ಅಂತ ಅಂದೇ ಇದ್ರೂ ಮುಂದಿನ ನಮ್ಮ ತಲೆಮಾರಿಗಾದರೂ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾದರೂ ಈ ಜಗತ್ತು ಚೆನ್ನಾಗಿರಬೇಕು. ನಾವು ಹಣ, ಆಸ್ತಿ, ಐಶ್ವರ್ಯ ಏನೇ ಸಂಪಾದನೆ ಕೊಟ್ಟರು ನಾಳೆ ಕೋಮು ಗಲಭೆಗಳು ಅಥವಾ ಪ್ರಾಕೃತಿಕ ವಿಕೋಪಗಳು ನಡೆಯುವಾಗ ಅವು ಯಾವುವು ಸಹ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಉಪಯೋಗಕ್ಕೆ ಬರೋದಿಲ್ಲ. ಈ ಜಗತ್ತನ್ನು ನೀವು ಎಷ್ಟು ಸ್ವಚ್ಛವಾಗಿ ಬಿಟ್ಟು ಹೋಗ್ತೀರೋ ಅಷ್ಟು ನಿಮ್ಮ ಮುಂದಿನ ಸಂತಾನ ನೆಮ್ಮದಿಯಾಗಿರ್ತದೆ ಅನ್ನೋದನ್ನ ಸದಾ ನೀವು ನೆನಪಲ್ಲಿಟ್ಕೋಬೇಕು. ಈ ಮದ್ಯಪಾನದ ಬಗ್ಗೆ ನೀವು ಕೇಳಿದಿರಿ. ಕೆಲವರು ಹೇಳ್ತಾರೆ, ಕುಡಿದೋರೋನು ಯಾರವನೇ, ಎಲ್ಲ ಕುಡಿತಾರೆ. ಡಾಕ್ಟರ್ ಕುಡಿತಾರೆ. ಡಾಕ್ಟ್ರನ್ನ ಕೇಳಿದ್ರೆ ಹೇಳ್ತಾನೆ, ಹೌದು 190 ತಗೋಬೇಕು. ಆಯ್ತಪ್ಪ, ನೀನು ಕುಡಿದಾಗ
ಏನದು ಜ್ವರ ಬಂದೋ ಇನ್ನೊಂದು ಬಂದೋ ಡಾಕ್ಟರ್ ಹತ್ರ ಹೋಗು, ಅವ್ರು ನಿನಗೆ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡು. ಯಾಕೆ ಕೊಡೋದಿಲ್ಲ? ಮದ್ಯಪಾನ ಮಾಡೋದನಿಗೆ ಯಾಕೆ ಟ್ರೀಟ್ಮೆಂಟ್? ಅದೇ ಡಾಕ್ಟರ್ ಹೇಳಿದ್ರಲ್ಲ, ಸ್ವಲ್ಪ ಆಲ್ಕೋಹಾಲ್ ತೊಗೊಂಡ್ರೆ ಏನು ತಪ್ಪಿಲ್ಲ ಅಂತ. ಎಷ್ಟೋ ಸಾವುಗಳು ಅಪಘಾತವಾದಾಗ ಕುಡಿತದ ಕಾರಣದಿಂದನೇ ಅವ್ರಿಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೇ ಜನ ಸಾಯ್ತಾರೆ. ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ ಅಷ್ಟೇ, ಆಸ್ಪತ್ರೆಗೆ ತೊಗೊಂಡೋಗ್ತಾರೆ. ಆ ಡಾಕ್ಟ್ರು ಬಂದು ನೋಡ್ತಾರೆ, ಆ ವ್ಯಕ್ತಿಗೆ ಏನೋ ಒಂದು ಗಿಂಡೇಜ್ ಮಾಡ್ತಾರೆ. ಆದರೆ ಅವನು ಕುಡಿದಿರ್ತಾನೆ, ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಮದ್ಯಪಾನ ಖಂಡಿತವೂ ಕೆಟ್ಟದು. ಅದು ನಿಷಿದ್ಧ ಮಾಡ್ತಕ್ಕಂಥದ್ದು, ನಿಷಿದ್ಧ ಮಾಡಲೇಬೇಕು. ಈಗ ನೀವು ಯೋಚನೆ ಮಾಡಿ, ಹಿಂದೆ ಹೆಂಡ ಇವೆಲ್ಲ ಕುಡಿತಿದ್ರು, ಕೊನೆಗೆ ಅದನ್ನು ಯಾರು ಘನತೆ ಇರ್ತಕ್ಕಂಥ ವ್ಯಕ್ತಿಗಳಿದ್ದರು ಅವರು ಕುಡಿತಿರಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಎಂಥವರು ಕುಡಿಯೋಕ್ಕೆ ಶುರುವಾದರು. ಅದರಲ್ಲೂ ಅದನ್ನು ಕುಡಿದಂಥವರೆಲ್ಲ ಹೆಚ್ಚಾಗಿ ವಿಲನ್ಗಳೇ. ಮುಂದೆ ಹೋಯ್ತಾ ಪಾಶ್ಚಾತ್ಯರ ಸರ್ಕಾರ ಬಂತು. ಔರಂಗಜೇಬನ ಕಾಲದಲ್ಲಿ ಸಂಪೂರ್ಣವಾಗಿ ಅವನು ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ. ಆದರೆ ಅವನು ಭಾರತೀಯರಿಗೆ, ಹಿಂದೂಗಳಿಗೆ ಮಾತ್ರ ಮದ್ಯಪಾನ ತಗೋಬೋದು, ನೀವು ಕುಡಿಬಹುದು ಅಂತಕ್ಕಂಥ ಶಾಸನ ಮಾಡ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿತ್ತು, ಹಿಂದೂಗಳು ಕುಡಿದೇ ಇದ್ದರೆ ಸ್ವತಂತ್ರವಾಗಿ ಆಲೋಚನೆ ಮಾಡಿಬಿಡ್ತಾರೆ, ಆಗ ಅವರು ನನ್ನ ಮೇಲೆ ತಿರುಗಿ ಬಿಡ್ಬೋದು. ಅದಕ್ಕೆ ಅವರಿಗೆ ಕುಡಿಯೋದನ್ನ ಕಲಿಸ್ಬೇಕಂತ. ಮುಂದೆ ಅದೇ ರೀತಿಯಲ್ಲಿ ಆಂಗ್ಲರ ಸರ್ಕಾರ ಬಂತು, ಪರಕೀಯರು ಆಳಕ್ಕೆ ಶುರುವಾದರು. ನೀವೊಂದು ಸಲ ಆಲೋಚನೆ ಮಾಡಿ, ಮನುಷ್ಯ ಕುಡಿದೇ ಇದ್ದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಒಂದು ಸಲ ಆಲೋಚನೆ ಮಾಡಿ. ಈ ಮದ್ಯ ಅಂತಕ್ಕಂಥದ್ದು ಇಲ್ಲ ಅಂದರೆ ಸರ್ಕಾರನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಯೋಚನೆ ಮಾಡಿ. ಜಗತ್ತಿನ 21 ಮುಸ್ಲಿಂ ರಾಷ್ಟ್ರಗಳಲ್ಲಿ ಮದ್ಯ ಮಾರಾಟ, ಮದ್ಯ ತಯಾರು ಮಾಡ್ತಾಯಿಲ್ಲ. ಆದರೂ ಅವರು ನಮಗಿಂತನೂ ಸಮೃದ್ಧಿಯಾಗಿ ಐಶ್ವರ್ಯವಂತ ದೇಶವಾಗಿ ಅವರಿರ್ತಾರೆ. ನಮಗಿಂತನೂ ದೊಡ್ಡ ದೇಶ, ಚಿಕ್ಕ ದೇಶ ಆದ್ರೂ ಅವರು ದೇಶಗಳು ಸಮೃದ್ಧಿಯಾಗಿವೆ. ಆ ಜನಗಳೇ ಚೆನ್ನಾಗವ್ರೆ. ಈ ಕುಡಿತಕ್ಕಂಥ ನಮಗಿಂತನೂ ದೃಢಕಾಯರಾಗವ್ರೆ. ಅವರು ಕುಡಿತಾ ಇಲ್ಲ, ಅವರು ದೃಢಕಾಯರಾಗವ್ರೆ, ಚೆನ್ನಾಗವ್ರೆ, ಶಕ್ತಿವಂತರಾಗವ್ರೆ. ಏಕೆಂದರೆ ಅವ್ರು ಸ್ವಂತವಾಗಿ ಆಲೋಚನೆ ಮಾಡ್ತಕ್ಕಂಥವ್ರೆ, ನಿಶೆಯಲ್ಲಿ ಇರೋದಿಲ್ಲ. ಇಲ್ಲಿ ಯೋಚನೆ ಮಾಡಿ. ಮತ್ತು ನಮ್ಮ ದೇಶದಲ್ಲಿ ಯಾಕೆ ನಿಷೇಧ ಮಾಡಬಾರ್ದು? ಮದ್ಯಪಾನ ಒಳ್ಳೆಯದಾ? ಮುಂದೆ ಇಂಗ್ಲೀಷರು ಮಾಡಿದ್ದೇನೆಂದರೆ, ಈ ಹೆಂಡ ಇಂಥದ್ರಿಂದ, ಈ ಭಾರತ ದೇಶೀಯ ಮದ್ಯಗಳಿಂದ ಅವ್ರಿಗೆ ಯಾವ ಉಪಯೋಗವೂ ಇರಲಿಲ್ಲ. ಯಾರಿಗೆ? ಆಂಗ್ಲರಿಗೆ ಯಾವ ಉಪಯೋಗವೂ ಇರಲಿಲ್ಲ. ಅವರೊಂದು ಸಲ ನೋಡಿದ್ರು, ಅಂಕಿ ಅಂಶಗಳನ್ನು ಆಲೋಚನೆ ಮಾಡಿದ್ರು. ಅವ್ರ ದೇಶದಲ್ಲಿ ಮದ್ಯ ಬೇರೆ ಥರ ಇತ್ತು. ಅವರು ಮಾಡ್ತಕ್ಕಂಥ ಮದ್ಯ ಕೆಮಿಕಲ್ಲಿಂದ, ಆಲ್ಕೋಹಾಲ್ ಅಂತಕ್ಕಂಥ ಕೆಮಿಕಲಿಂದ ಮಾಡ್ತಕ್ಕಂಥದ್ದು. ಅವರು ನಮ್ಮ ದೇಶಕ್ಕೆ ತಂದರು. ಅದಕ್ಕೆ ಸಾರಾಯಿ ಅಂತ ಹೆಸರಿಟ್ಟರು. ಆರ್ಡಿನರಿ ಲೋಕಲ್ ಸಾರಾಯಿ. ಅದರಲ್ಲೊಂದಷ್ಟು ಹೆಚ್ಚಿನ ಆಲ್ಕೋಹಾಲ್ ಮತ್ತು ನೀರನ್ನು ಮಿಶ್ರ ಮಾಡಿರ್ತಾರೆ. ಹಳ್ಳಿಗಳಿಗೆ ಸಾರಾಯಿ ಅಂಗಡಿನ ಮಾಡಿದ್ರು. ಯಾರು ಹೆಂಗಡ ಮಾಡ್ತಿದ್ರೋ ಅವರು ಉದ್ಯೋಗ ಕಳ್ಕೊಳ್ಳೋಂಥ ಕಾಲದಲ್ಲಿ ಈ ಸಾರಾಯಿಯನ್ನು ಮಾಡೋಕ್ಕೆ ಶುರುವಾದರು. ಸಾರಾಯಿಯನ್ನು ಕುಡಿಯೋರು, ಎಷ್ಟೋ ಜನ ಸಾಯೋರು. ಹಳ್ಳಿಗಳಲ್ಲೂ ಸಹ ಗಲಭೆಗಳು ಎಲ್ಲ ನಡೀತಾಯಿತ್ತು, ಎಲ್ಲ ಕಡೆ ನಡೀತಾಯಿತ್ತು. ನಮ್ಮೂರಿನಲ್ಲಿ ನಾವು ಕಂಡಾಗೆ ಒಂದು ಕಾಲದಲ್ಲಿ ಕುಡಿಯೋನು ಕೆಟ್ಟೋನು ಅಂತಕ್ಕಂಥ ಅಭಿಪ್ರಾಯ ಇತ್ತು. ಇವತ್ತು ಕಾಲ ಬದಲಾವಣೆ ಆಗೋಗಿದೆ. ಯಾರಾದರೂ ಕುಡ್ಕೊಂಡು ಬಂದರೆ ಮನೆ ಬಾಗಿಲಾಗಿ ಕೊಡೋರು, ಮನೆ ಒಳಗಡೆ ಸೇರಿಸ್ತಿರ್ಲಿಲ್ಲ. ಇವತ್ತು ಕಾಲ ಬದಲಾವಣೆ ಆಗೋಯಿತು. ಓಶೋ ಭಗವಾನ್ ಹೇಳ್ತಾರೆ, ಅವ್ರ ಮೇಲೆ ಅವರು ಡ್ರಗ್ಸ್ ಸೇವಿಸ್ತಾಯಿದ್ರು, ಅಫೀಮ್ ಸೇವಿಸ್ತಾಯಿದ್ರು, ಅವರು ಮದ್ಯಪಾನ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಆದರೆ ಅವರು ಈ ರೀತಿ ಯಾಕೆ ಮದ್ಯಪಾನ ವಿರೋಧ ಮಾಡಿ ಅವರು ಮಾತನಾಡ್ತಾರೆ? ಮದ್ಯಪಾನ ಮಾಡಿದವನಿಗೆ ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನಾ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಅದೆಲ್ಲ ಸುಳ್ಳು. ಅದರ ಮೇಲೆ ಏನೋ ಒಂದು ದೊಡ್ಡ ತಂತ್ರ ಇತ್ತು, ಕುತಂತ್ರ ಇತ್ತು. ಆ ಸ್ವಾಮಿಗಳು ಎಲ್ಲ ಧರ್ಮದ ಮೌಢ್ಯಗಳನ್ನು, ನೆಗೆಟಿವ್ ಪಾಯಿಂಟ್ಗಳನ್ನ ಗುರುತಿಸಿ ಅದನ್ನು ಜನಗಳಿಗೆ ಹೇಳ್ತಾಯಿದ್ರು. ಪಾಸಿಟಿವ್ ಪಾಯಿಂಟ್ ಅಲ್ಲ, ನೆಗೆಟಿವ್ ಪಾಯಿಂಟ್ಸ್ನ ಗುರುತಿಸಿ. ಇದರಿಂದ ಧರ್ಮಗಳಲ್ಲಿ
ಎಷ್ಟೋ ಕೆಲವು ಕಡೆ ಧರ್ಮಗಳಿಗೆ ಆಘಾತ ಆಗ್ತಕ್ಕಂಥ ಪ್ರಸಂಗ ಬರ್ತಾಯಿತ್ತು. ಅದಕ್ಕೋಸ್ಕರ ಅವ್ರ ಮೇಲೆ ಆ ರೀತಿ ಆರೋಪ ಹೊರಿಸಿದ್ರೆ ಹೊರತು ಅವರು ಅದನ್ನೆಲ್ಲ ಮಾಡ್ತಾಯಿದ್ರು ಅನ್ನೋದೆಲ್ಲ ಸುಳ್ಳು. ಅವರು ವಿರೋಧಿಸ್ತಾಯಿದ್ರು. ಇಲ್ಲಿ ಯೋಚನೆ ಮಾಡಿ, ಈಗ ನೀವು ಕುಡಿತಾ ಇರ್ತಕ್ಕಂಥ ದ್ರವ ಮದ್ಯ ಅಂತಕ್ಕಂಥದ್ದನ್ನು ಒಂದು ಪ್ಯೂರ್ ಕೆಮಿಕಲ್ ಆಲ್ಕಹಾಲಿಂದ ಮಾಡಿರ್ತಾರೆ. ಅದು ನೀವು ಕುಡಿಯುವಾಗ ಮೊದಲು ಶ್ವಾಸದಿಂದ ಶುರು ಮಾಡ್ತದೆ ನಿಮ್ಮನ್ನು ಕೆಡಿಸೋದಕ್ಕೆ. ನಿಮ್ಮದು ಮೂಗಿನ ಸ್ಮೆಲ್ ತಗೋತಿರಲ್ಲ, ವಾಸನೆ, ಆ ಮೂಗನ್ನು ಕೆಡಿಸಿ ನಾಲಿಗೆ, ಹಲ್ಲು, ಬಾಯಿ, ಗಂಟಲು ಎಲ್ಲ ಹಾಳು ಮಾಡಿ ಕೊನೆಗೆ ನಿಮ್ಮ ಜಠರವನ್ನು ಹಾಳು ಮಾಡಿ ಪಿತ್ತಕೋಶವನ್ನು ಹಾಳು ಮಾಡಿ ಕಿಡ್ನಿ ಮೇಲೆ ಪರಿಣಾಮವನ್ನು ಬೀರಿ ದುಷ್ಪರಿಣಾಮವನ್ನು ಬೀರಿ ಕೊನೆಗೆ ಮೆದುಳು ಮೇಲೆ ತನ್ನ ಕಂಟ್ರೋಲ್ನ ತಗೋತದೆ. ಯಾವ ಮಟ್ಟ ಮೆದುಳಿಗೆ ಮೇಲೆ ತನ್ನ ಕಂಟ್ರೋಲ್ ತಗೋತದೆ ಅಂದರೆ, ನಿಜವಾಗಿಯೂ ಕುಡಿತಕ್ಕಂಥ ವ್ಯಕ್ತಿ ಒಬ್ಬ ನಿರ್ವೀರ್ಯಾಗಿರ್ತಾನೆ. ಅವನೆಂಥ ಬಲಾಢ್ಯ ಆಗಿದ್ರೂ ಕುಡಿದೇ ಇದ್ದಾಗ ಅವ್ನಿಗೆ ಯಾರು ಹಿಡ್ಕೊಂಡು ಹೊಡಿರ್ರಿ ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವನಿಗೆ ಕುಡಿದ್ರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಅಷ್ಟರ ಮಟ್ಟಿಗೆ ಅವನು ಅಡಿಕ್ಟ್ ಆಯ್ತಾನೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಕುಡಿದೇ ಇರ್ತಕ್ಕಂಥ ವ್ಯಕ್ತಿ ಜಗಳಕ್ಕೂ ಹೋಗಲ್ಲ. ಅವ್ರ ಮನೆ ಮೇಲೆ ಯಾರಾದರೂ ಜಗಳಕ್ಕೆ ಬಂದಿದ್ದರೆ, ಅವ್ರ ಕಡೆ ಯಾರಾದರೂ ಜಗಳಕ್ಕೆ ಬಂದಿದ್ದರೆ ಅವನು ಓಡೋಗಿ ಕುಡ್ಕೊಂಡು ಬಂದೇ ಜಗಳ ಮಾಡೋದು. ಕುಡ್ಕೊಂಡು ಬಂದರೆ ಮಾತ್ರ ಅವನು ಧೈರ್ಯ ಬರೋದು. ಯಾವುದೇ ಒತ್ತಡಗಳನ್ನು ಅವನು ಅಷ್ಟು ಸುಲಭವಾಗಿ ಎದುರಿಸೋದಕ್ಕೆ ಅವನ ಕೈಯಿಂದ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಕುಡಿದೇ ಇದ್ದರೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದೆಲ್ಲ ಸುಳ್ಳು. ಕುಡಿದೇನೆ ಎಷ್ಟೋ ಜನ ಇದ್ದಾರೆ. ಕೆಲವರು ಹೇಳ್ತಾರೆ, ಕುಡ್ದವನು ಸಾಯ್ತಾನೆ, ಕುಡ್ದೇ ಇದ್ದವನು ಸಾಯೋದಿಲ್ವಾ ಅಂತ. ಅದು ಸತ್ಯ. ಕುಡ್ದವನಿಗೂ ಕಾಯಿಲೆ ಬರ್ತದೆ, ರೋಗ ಬರ್ತದೆ, ಕುಡಿದೇ ಇದ್ದವನಿಗೂ ಬರ್ತದೆ. ಆದರೆ ಕುಡಿದೇ ಇದ್ದವನು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಾನೆ. ಕುಡಿದವನು ಅವನಿಗೆ ಯಾರು ಕುಡಿಸಿರ್ತಾರೆ, ಯಾರು ಕುಡಿಯೋದನ್ನ ರೂಢಿ ಮಾಡಿರ್ತಾರೆ, ಅಭ್ಯಾಸ ಮಾಡಿರ್ತಾರೆ, ಅವರ ಗುಲಾಮ ಆಗಿರ್ತಾನೆ. ಅದನ್ನು ವಿಶ್ವ ಭಗವಾನ್ ಹೇಳ್ತಾರೆ, ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕಂದ್ರೆ ನೀವು ನಿಶೆಯಲ್ಲಿರೋದನ್ನ ಬಿಡಬೇಕು. ನಾನು ಕಾಡಲ್ಲಿ ಮಲಗಿದ್ದೀನಿ ಅಂತ ತಿಳ್ಕೊಬೇಕು. ಕಾಡಲ್ಲಿ ಮಲಗಿದ್ದೀನಿ ಅಂದರೆ ಅರ್ಥ ಆಯ್ತಾ? ಕಾಡಲ್ಲಿ ಮಲಗಿದ್ದೀನಿ ಅಂದರೆ ಕಾಡಿನಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿ ಎಚ್ಚರವಾಗ್ತಕ್ಕಂಥ ಸಿಚುವೇಷನ್ನ ಅರ್ಥ ಮಾಡ್ಕೊಳ್ಳಿ. ಅವನಿಗೆ ನಿದ್ರೆ ಬಂದಿರ್ತದೆ, ಕಾಡಲ್ಲಿ ತಪ್ಪಿಸ್ಕೊಟ್ಟಿರ್ತಾನೆ. ಈ ಜಗತ್ತು ಅಂತಕ್ಕಂಥದ್ದೊಂದು ಕಾಡು. ಅಲ್ಲಿ ಒಳ್ಳೆಯದು ಕೆಟ್ಟ ಪ್ರಾಣಿ, ಒಳ್ಳೆ ಪ್ರಾಣಿ ಎಲ್ಲ ಇರ್ತವೆ. ಅಂಥ ಕಡೆ ಅವನು ತಪ್ಪಿಸ್ಕೊಂಡಿರ್ತಾನೆ. ರಾತ್ರಿ ಕಳಿಬೇಕು, ಮಲಗ್ತಾನೆ, ನಿದ್ರೆ ಮಾಡ್ತಿರ್ತಾನೆ. ಕಂಡುಬಿಟ್ಟ ತಕ್ಷಣ ಅವನು ನಿಧಾನಕ್ಕೆ ಆ ಕಡೆ ಒರಳಿ ಆಕಳಿಸಿ ಮಾಡಿ ನಿಧಾನಕ್ಕೆ ಇಡೋಕ್ಕಾಗಲ್ಲ. ಚಕ್ಕಂತ ಮೇಲೆ ಎಳಿಬೇಕು. ಯಾಕೆಂದರೆ ಅವನನ್ನು ಎಚ್ಚರ ಮಾಡಿದ್ದು ಯಾವುದೋ ಒಂದು ದುಷ್ಟ ಮೃಗ ಇರ್ಬೋದೇನೋ, ಕೆಟ್ಟ ಮೃಗ ಇರ್ಬೋದೇನೋ. ಆ ಚೈತನ್ಯ ಅವನಿಗೆ ಬರಬೇಕಂದ್ರೆ ಅವನಿಗೆ ಸ್ವತಂತ್ರವಾದ ಆಲೋಚನೆ ಇರಬೇಕು, ಸದಾ ಸ್ಫೂರ್ತಿದಾಯಕವಾಗಿರಬೇಕು. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇಹಕ್ಕೆ ಯಾವ ಆಹಾರವನ್ನು ನೀವು ತಗೋತಿರೋ ಆ ಆಹಾರ ಅಥವಾ ದ್ರವ ಯಾವುದೇ ಆಗಿರಲಿ, ಅದು ನಿಮಗೆ ಅದನ್ನು ತಗೊಂಡ ತಕ್ಷಣ ಸ್ಫೂರ್ತಿಯನ್ನು ಕೊಟ್ಟರೆ ಮೊದಲಿಗಿಂತನೂ ಹೆಚ್ಚು ಚುರುಕಾಗಿ ಬಲಾಢ್ಯರಾಗಿ ನೀವು ಕೆಲಸ ಮಾಡ್ತೀನಿ ಅಂದರೆ ಅದು ಅಮೃತ. ಯಾವುದನ್ನು ತಗೊಂಡ ತಕ್ಷಣ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮ ನಿಯಂತ್ರಣ ಕಳ್ಕೊತಿರೋ, ನೀವು ಅಸ್ವಸ್ಥಗೊಳ್ತಿರೋ. ಮದ್ಯಪಾನ ತಗೊಂಡಾಗ ಆಗ್ತಕ್ಕಂಥದ್ದು ಒಂದು ಅಸ್ವಸ್ಥತೆಯೇ, ಅದು ವಿಷ. ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಈಸ್ ಎ ಸ್ಲೋ ಪಾಯ್ಸನ್. ದಯವಿಟ್ಟು ಮದ್ಯಪಾನ ಬೇಡ ಅಂತಕ್ಕಂಥ ಅಭಿಪ್ರಾಯವನ್ನು ಓಶೋ ಭಗವಾನ್ ಹೇಳ್ತಾರೆ. ನಾಳಿನ ಸಂಚಿಕೆಯಲ್ಲಿ ಮುಂದೆ ಮಾತಾಡೋಣ. ಈ ಥರದ ನಿಶ್ಚಯ ಜಗತ್ತಿನಿಂದ ಹೊರಗಡೆ ಬನ್ನಿ, ಸ್ವತಂತ್ರವಾಗಿ ಆಲೋಚನೆ ಮಾಡಿ. ಇವತ್ತು ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಿದ್ರೆ ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು, ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೋ ಅವರ ಗುಲಾಮರಾಗೋದನ್ನ ತಪ್ಪಿಸ್ಕೊಂಡು ನೀವು ಸ್ವತಂತ್ರವಾಗಿ ಬದುಕ್ಬೋದು, ಸ್ವತಂತ್ರವಾಗಿರ್ಬೋದು ಅಂಥೇಳಿ ದಯವಿಟ್ಟು ನಿಮ್ಮಲ್ಲಿ ಇರಲಿ ಒಂದು ಸ್ವತಂತ್ರವಾದ ಮನಸ್ಸು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಗುರುದೇವ. ಧನ್ಯವಾದಗಳು.